ನಾನು ಹಜ್ ಯಾತ್ರೆನಲ್ಲಿ 1 ವೀಕ್ ಅಲ್ಲಿ ಸೌದಿ ಅರಬ್ಗೆ ಹೋಗಿದ್ದೀನಿ. ನೈಟ್ ಬಂದಿನಿ. ಇವತ್ತು ಡೆಲ್ಲಿ ಹೋಗ್ಲತ್ತೀನಿ. ಅಲ್ಲಿ ಹೋಗಿ ಎಲ್ಲ ಸೀನಿಯರ್ ಲೀಡರ್ಗೆ ಭೇಟಿ ಮಾಡಿ ಮತ್ತೆ ಆಮೇಲೆ ತಮಗೆ ಮಾತಾಡ್ತೇನೆ. ಮತ್ತೊಂದು ಬಾರಿ ಅವಕಾಶ ಸಿಗುತ್ತೆ ಅಂತ ಭರವಸೆ ಇದೆ. ಯಾವ್ದು ಭರವಸೆ ಮೇಲೆ ಎಲ್ಲ ನಾವು ಮುಂದೆ ಹೋಗ್ಬೇಕು. ಟ್ರೈ ವಾಟ್ ಅವರ್ ಬೆಸ್ಟ್. ಈ ಬಾರಿ ಯಾವ ಖಾತೆ ಮೇಲೆ ಯಾವ ಖಾತೆ ಖಾತೆದು ಇಲ್ಲ. ಫಸ್ಟ್ ಇವತ್ತೇ ಬಂದಿನಿ ನಾನು. ಫಸ್ಟ್ ಹೋಗಿ ಅಲ್ಲಿ ಭೇಟಿ ಆದ್ರ ಮೇಲೆ ಡಿಸೈಡ್. ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿ ಇನ್ಕ್ಲೂಡಿಂಗ್ ಅಲ್ಪಸಂಖ್ಯಾತ ರೇಸ್ನಲ್ಲಿ ಸಾಕಷ್ಟು ಜನ ಕೂಡ ಇದ್ದಾರೆ. ಇಲ್ಲ, ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ, ಅಪ್ ಟು ಬೀದರ್ ಟು ಬೆಲ್ಗಾಮ್ ತನ ಮೈನಾರಿಟಿ ಯಾರು ಇಲ್ಲ ಅಲ್ಲಿ. ಮೈನಾರಿಟಿ ಲೀಡರ್ಸ್. ಮತ್ತು 4 ಸಲ ನಾನು MLA ಆಗಿದ್ದೀನಿ. ಮತ್ತು ಮುಂದೆ ಎಲೆಕ್ಷನ್ ಇದೆ. ಆಫ್ಟರ್ 2 years ಎಲೆಕ್ಷನ್ ಇದೆ. ಮತ್ತು MP ಎಲೆಕ್ಷನ್ನಲ್ಲಿ ನಾನು ತುಂಬ ಕೆಲಸ ಮಾಡಿ ನಮ್ಮ ಬೀದರ್ನಲ್ಲಿ ನಮ್ಮ ಸಾಗರ್ ಖಂಡ್ರೆ ಅವರಿಗೆ 1 ಲಕ್ಷಕ್ಕಿಂತ ಜಾಸ್ತಿ ಓಟ್ಲಿಂದ ನಾವು ಗೆಲ್ಸಿದೆವು. ಎಲ್ಲ ಮೈನಾರಿಟಿದು ಆಸೆ ನಿರೀಕ್ಷೆ ಏನಿದೆ ಅಂದರು, ಹೈದರಾಬಾದ್ ಕರ್ನಾಟಕ ಏರಿಯಾನಲ್ಲಿ ಮೈನಾರಿಟಿ ಒಬ್ಬರು ಇರಬೇಕು ಅಂತ. ಇಲ್ಲಾಂದ್ರೂ ಮುಂದೆ ಎಲೆಕ್ಷನ್ನಲ್ಲಿ ತುಂಬ ನಿರಾಶೆ ಆಗ್ಬಿಡ್ತಾರೆ, ತೊಂದರೆ ಆಗ್ತದೆ ನಮಗೆ. ಏನು ಬಾಯಿಲಿಂದ ನಾವು ಹೋಗಿ ಮುಂದೆ ಆಫ್ಟರ್ 2 years ಏನಂತ ಕೇಳ್ಬೋದು. ನಾವು ಅವರಿಗೆ ಗ್ಯಾರಂಟಿ ಕೊಟ್ಟು 100% ಮೈನಾರಿಟಿ ಈ ಭಾಗ್ಯ ಹೈದರಾಬಾದ್ ಕರ್ನಾಟಕ ಏರಿಯಾ ಮತ್ತು ಬಾಂಬೆ ಕರ್ನಾಟಕ ಏರಿಯಾ ಇದು ಫುಲ್ ಭಾಗ್ಯ. ಒಬ್ಬ ಮೈನಾರಿಟಿ ಮಿನಿಸ್ಟರ್ ಇರ್ತಾರೆ, ಮೈನಾರಿಟಿ ಸಹಾಯ ಮಾಡ್ತಾರೆ ಅಂತ MP ಎಲೆಕ್ಷನ್ ನಾವು 4-5 ಸೀಟ್ ಆ ಏರಿಯಾದು ಗೆಲ್ಸಿ ಬಂದಿದ್ದೆವು. ಎಸ್ಪೆಷಲಿ ಬೀದರ್ದು ಇದೆಲ್ಲ ಪ್ರಾಮಿಸ್ ಮಾಡಿದ್ದಾರೆ. ಅವಾಗ ಪ್ರಾಮಿಸ್ ಮಾಡಿದ್ರ ಮೇಲೆ ಆ ಏರಿಯಾಗೆ ಭಾಗ್ಯ ಅವಕಾಶ ಮಾಡ್ಬೇಕಾಗ್ತದೆ. ಈಗ ಸಿಚುವೇಶನ್ ಮತ್ತೊಂದ್ಸಲ ಏನಂತಂದ್ರೆ ಇವ್ರು ಬಿಟ್ಟು ಹೊಸಬರಿಗೆ ಆದ್ಯತೆ ಕೊಡಬೇಕು ಅನ್ನೋದು ಮಾತಿದೆ. ಆದ್ರೆ ಏನಾಗ್ತದೆ ಅಲ್ಲಿ ಹೋಗಿ ನೋಡಿದ್ರ ಮೇಲೆ ನಾನು ಇವತ್ತೇ ಗೊತ್ತಿದೆ. ನಾವು ಯಾರಿಗೆ ಭೇಟಿ ಮಾಡಿಲ್ಲ. ಈಗೆಲ್ಲ ಎಲೆಕ್ಷನ್ ಮೂಮೆಂಟ್ ಅಲ್ಲಿ ಏನ್ ಅಪಾರ್ಟ್ಮೆಂಟ್ ಇಲ್ಲ, ಡೈರೆಕ್ಟ್ ಹೋಗಿ ಭೇಟಿ ಆಗ್ಬೇಕಾಗ್ತದೆ. ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇದ್ದಾರೆ, DK ಶಿವಕುಮಾರ್ ಸಾಹೇಬ್ರು ಇದ್ದಾರೆ, ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ, ಸುರ್ಜೇವಾಲಾ ಸಾಹೇಬ್ರು ಇದ್ದಾರೆ, ವೇಣುಗೋಪಾಲ್ ಸಾಹೇಬ್ರು ಇದ್ದಾರೆ. ಎಲ್ಲರಿಗೆ ಕೊಟ್ರ ಮೇಲೆ ಮೈನಾರಿಟಿ ಒಬ್ಬರಿಗೆ ಕೊಳ್ಳೇಬೇಕು. ಎಲ್ಲರಿಗೆ ಈಕ್ವಾಲಿಟಿ ಮಾಡ್ತಾರೆ ಕಾಂಗ್ರೆಸ್ ನಲ್ಲಿ. ಮೈನಾರಿಟಿಗೆ ಬಿಟ್ಟಿದ್ರು ಅದು ಸಮಾಜ ಇಲ್ಲ. ಯಾರಿಗೆ ಮಾಡ್ಲಿ ಮೈನಾರಿಟಿಗೆ ಒಬ್ಬರಿಗೆ ಡಿಸಿಷನ್ ಕೊಡ್ಲಿ ಅಂತ.